ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ವೀಕೆಂಡ್ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ನೋಡಿ, ಇದು ನಮ್ಮ ತೋಟ. ಈ ತೋಟದಲ್ಲಿ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ 12 ಅಡಿಯಿಂದ 12 ಅಡಿಗೆ ಕೋಕೋ ನಾಟಿ ಮಾಡಿದ್ದೀವಿ. ನೋಡಿ, ಈ ಪ್ಲ್ಯಾಂಟಿಂದ ಈ ಪ್ಲ್ಯಾಂಟು ಮಧ್ಯದಲ್ಲಿ ಏನು ಮಾಡಿದ್ದೀವಿ, ಒಂದು ಈ ಥರ ಸಿಲ್ವರ್ನ ಹಾಕಿದ್ದೀವಿ. ಈ ಸಿಲ್ವರ್ಗೆ ನಾವು ಕಾಳು ಮೆಣಸನ್ನು ಹಬ್ಸೋಣ ಅಂತೇಳ್ಬಿಟ್ಟು ಹಾಕಿಸಿ, ಇದು ಹೆಚ್ಚು ಕಡಿಮೆ 2 ವರ್ಷ ಆಗಿದೆ. ನೋಡಿ, ಇವಾಗ ಆಲ್ರೆಡಿ ಇದು ಒಳ್ಳೆ ಸೈಜೇ ಬಂದಿದೆ. ಸೊ ಇವಾಗ ಮಳೆಗಾಲ ಶುರುವಾಗಿರೋದ್ರಿಂದ ಇದಕ್ಕೆ ನಾವು ಕಾಳು ಮೆಣಸನ್ನು ನಾಟಿ ಮಾಡೋಣ ಅಂತ ಅಂದ್ಕೊತಾ ಇದ್ವಿ. ಅಷ್ಟರಲ್ಲಿ ನೋಡಿದ್ರೆ ಏನಾಗಿದೆ ನೋಡಿ, ಇದು ಹೋದ ವರ್ಷ ಹಾಕಿದ್ದ ತೊಗರಿ ನಾವು ಬುಡನ ಕಟ್ ಮಾಡಿದ್ವಿ. ಅದು ಬುಡದಿಂದ ಮತ್ತೆ ಏನಾಗಿದೆ, ಚಿಗುರು ಬಂದಿದೆ. ಸೊ ಹಾಗೆ ಮಳೆ ಈ ಸಲ ಸ್ವಲ್ಪ ಮುಂದೆ ಬಂದಿದ್ದರಿಂದ ವಿಪರೀತ ಕಳೆ ಆಗಿಬಿಟ್ಟಿದೆ ಈ ಥರ ನೋಡಿ. ಸೊ ಅದಕ್ಕೆ ಇವಾಗ ನಾವೇನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ಈ ಥರ ನಮ್ಮ ಹತ್ರ ಈ ಸ್ಟಿಲ್ಲನ್ನು FS 3001 ಬ್ರಷ್ ಕಟ್ರ್ ಇದೆ. ಇವಾಗ ಅದಕ್ಕೆ ಆ ಬ್ರಷ್ ಕಟ್ರ್ನಲ್ಲಿ ನೋಡಿ, ಈ ಥರ ನೀಟಾಗಿ ತೊಗರಿ ಗಿಡ ಬಾಡಿಗೆ ತೊಗರಿ ಗಿಡನ ಬಿಟ್ಟು, ಸೊ ಸಿಲ್ವರು ಕೋಕೋ ಆ ಕಡೆ ಇದೆ. ಸೊ ಇದು ಎಷ್ಟಾಗುತ್ತೋ ಅಷ್ಟು ತೊಗರಿ ಗಿಡನೂ ಉಳಿಸ್ಕೊಂಡು, ಯಾಕೆ ಅಂತ ಹೇಳಿದ್ರೆ ಇದು ದ್ವಿದಳ ಧಾನ್ಯ ಆಗಿರೋದ್ರಿಂದ ಇದರಲ್ಲಿ ನೈಟ್ರೋಜನ್ನ ಫಿಕ್ಸ್ ಮಾಡೋ ಅಂಶಗಳಿರುತ್ತೆ. ಸೊ ಹಾಗಾಗಿ ಈ ತೊಗರಿ ಗಿಡಗಳನ್ನ ಹಾಗೆ ಬಿಟ್ಟುಕೊಂಡು ಈ ಸಿಲ್ವರ್ ಗಿಡದ ಬುಡ ಹಾಗೆ ಈ ಕೋಕೋ ಗಿಡದ ಬುಡ ಸೇರಿಸ್ಕೊಂಡು ಎಲ್ಲನೂ ನೀಟಾಗಿ ನೋಡಿ ಈ ಥರ ಬ್ರಷ್ ಕಟ್ ಮಾಡ್ತಿದ್ವಿ. ನೋಡಿ, ಇದು ಬ್ರಷ್ ಕಟ್ ಮಾಡಿರೋವಂಥದ್ದು. ಅದೇ ನೋಡಿ, ಇದು ಇನ್ನೂ ಮಾಡದೇ ಇರೋವಂಥದ್ದು ಹೇಗಿದೆ ನೋಡಿ, ಎಷ್ಟು ಹೊಲಸಾಗಿ ಬೆಳೆದಿದೆ ನೋಡಿ. ಇದೆಲ್ಲ ಇವಾಗ ಬ್ರಷ್ ಕಟ್ ಮಾಡಿದ್ರೆ ಇದು ಭೂಮಿಗೆ ಒಳ್ಳೆ ಮಲ್ಚಿಂಗ್ ಆಗುತ್ತೆ ಮತ್ತು ಒಳ್ಳೆ ಮೆಟೀರಿಯಲನ್ನು ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.